ಇದ್ದಾರೆ. ಅದೇ ರೀತಿ ನಿಮ್ಮ ಎಕ್ಸೆಲ್ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಡಿಫ್ರೆನ್ಸ್ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಹತ್ರ ಬರಬೇಕಾದ್ರೆ ಬರೀ ವ್ಯವಸ್ಥೆ ಹೀಗಿದೆ ಅಂತ ಕೇಳ್ಕೊಂಡು ಬರೋದಲ್ಲ. ಸೊ ಯಾವ ತರ ಪ್ರಾಕ್ಟಿಕಲ್ ಆಗಿ ಕೊಡ್ತೀರಾ ಅನ್ನೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಏನ್ ಡಿಫ್ರೆನ್ಸ್ ಬೇರೆದಕ್ಕೂ ನಿಮ್ಗೂ? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಸರ್ 1.5 ದಶಕದಿಂದ ನಾವು ಕೋಚಿಂಗ್ ಕೊಡ್ತಾ ಬರ್ತೀವಿ. ನೀಟ್ ಮತ್ತೆ CET JEE 15 ವರ್ಷ ಸರ್. 15 ವರ್ಷದಿಂದ ನಾವು ಕರ್ನಾಟಕದಲ್ಲಿ ನೀಟ್ ಮತ್ತೆ CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಸರ್. ಇದರಲ್ಲಿ ಪ್ರತಿ ವರ್ಷನೂ ಕೂಡ ಸಾವಿರಾರು ಮೆಡಿಕಲ್ ಸೀಟ್ನ ಕೊಡ್ತಾ ಇದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ನಾವು ಕೊಡ್ತಾ ಬರ್ತಾ ಇದೀವಿ ಸರ್. ಇದು ಹೇಗೆ ಅಂದ್ರೆ ನಾವು ಪ್ರತಿ ಟೀಚರ್ನು ಕೂಡ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತಾ ಬರ್ತಾ ಇದೀವಿ. ಈ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸಿದಾಗ ಮಕ್ಕಳಿಗೆ ರ್ಯಾಂಕ್ ಅನ್ನೋದು ಸುಲಭವಾಗಿ ಬರ್ತಾ ಇದೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ. ಹಾಗೆ ನಮ್ಮ ಕೋಚಿಂಗ್ ವ್ಯವಸ್ಥೆಯಲ್ಲಿ ಬಂದಾಗ ತುಂಬಾ ಒಂದು ಪರ್ಟಿಕ್ಯುಲರ್ ಟೀಚಿಂಗ್ ಒಂದು ಪ್ಲಾನಿಂಗ್ ಇರುತ್ತೆ. ಅಂದ್ರೆ ಟೀಚಿಂಗ್ ಶೆಡ್ಯೂಲ್ ನ ನಾವು ಪ್ರತಿ ವರ್ಷ ಅಂದ್ರೆ ಈ ವರ್ಷದ ಏನ್ ಪ್ಲಾನ್ ಇದೆ ಮುಂಚಿತವಾಗಿ ಮಕ್ಕಳ ಕೈಲಿ ಇಟ್ಬಿಡ್ತೀವಿ. ಟೀಚಿಂಗ್ ಪ್ಲಾನ್ ಅದನ್ನ ಮುಂಚಿತವಾಗಿ ಮಾಡ್ತೀವಿ. ಇದು ಎಂಟೈರ್ ಕರ್ನಾಟಕದ ಯಾವ ಸಂಸ್ಥೆನೂ ಕೂಡ ಮಾಡ್ತಾ ಇಲ್ಲ, ಅದು ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ಮಾಡ್ತಾ ಇದೀವಿ ಅನ್ನೋದು ನಮಗೆ ಹೆಮ್ಮೆ ಇದೆ. ಸೊ ಈಗ ಟೀಚಿಂಗ್ ಶೆಡ್ಯೂಲ್ ಹೇಗಿರುತ್ತೆ ಅದೇ ತರ ನಾವು ಟೀಚಿಂಗ್ ನಾವು ಮಾಡಿ ಏನು ನಾವು ಭರವಸೆ ಕೊಟ್ಟಿರ್ತೀವಿ ತಂದೆ ತಾಯಿಗೆ, ಅದೇ ಭರವಸೆನ ನಾವು ಉಳಿಸ್ಕೋತೀವಿ ಸರ್. ಪ್ರತಿದಿನನೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ. ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವತ್ತಿಂದ ಅವತ್ತೇ ಅವರು ಮಕ್ಕಳು ಏನು ನಾವು ಓದಬೇಕು, ಏನು ಯಾವ ರೀತಿ ಕ್ವಶನ್ ಬಂದಿರೋದು ಗೊತ್ತಾಗುತ್ತೆ. ಅದಾದ್ಮೇಲೆ ಗ್ರ್ಯಾಂಡ್ ಟೆಸ್ಟ್ ಅಂತ ನಾವು ಕಂಡಕ್ಟ್ ಮಾಡ್ತೀವಿ. ಪ್ರತಿ ಒಂದು ಚಾಪ್ಟರ್ಸ್ ಆದ್ಮೇಲೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನಾವು ಡೈಲಿ ಟೆಸ್ಟ್ ಕೊಟ್ಟ ಮೇಲೆ ಆಮೇಲೆ ಗ್ರ್ಯಾಂಡ್ ಟೆಸ್ಟ್ ಏನಾಗುತ್ತೆ, ಓವರ್ ಆಲ್ ಸಿಲೆಬಸ್ ಕಂಪ್ಲೀಟ್ ಆದ್ಮೇಲೆ ಕೊಟ್ಟಾಗ ನೀಟ್ಗೆ ಎಷ್ಟುಗೆ ನಾವು ಮಾರ್ಕ್ಸ್ಗೆ ಬಂದು ಲ್ಯಾಂಡ್ ಆಗ್ತೀವಿ, ಎಲ್ಲಿ ನಮಗೆ ಫಾಲ್ಟ್ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ವೀಕ್ ಇದ್ದೀನಿ, ಯಾವ ಚಾಪ್ಟರ್ ಅಲ್ಲಿ ವೀಕ್ ಇದ್ದೀನಿ ಅನ್ನೋದೆಲ್ಲ ಮಕ್ಳಿಗೆ ಗೊತ್ತಾಗೋದು ಗ್ರ್ಯಾಂಡ್ ಟೆಸ್ಟ್ ಅಲ್ಲಿ. ಇದನ್ನ ಲಾಸ್ಟ್ ಅಲ್ಲಿ ನಾವು ಒಂದು 50 ಗ್ರ್ಯಾಂಡ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ. ಒಂದು ನೀಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಿ ಮಾದರಿ ಎಕ್ಸಾಮ್ ಆಗಿ ನಾವು ಈ ಒಂದು ಮಾರ್ಕ್ ಟೆಸ್ಟ್ ನ ಕೊಟ್ಟಾಗ ಮಕ್ಕಳು ಭಯ ಅನ್ನೋದು ಹೋಗುತ್ತೆ, ಅಲ್ಲಿ ಎಕ್ಸಾಮ್ ಅನ್ನೋ ಭೂತ ಹೋಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಮಕ್ಕಳು ಕರೆಕ್ಷನ್ ಮಾಡ್ಕೋತಾರೆ, ಜೊತೆಗೆ ನಾನು ಎಲ್ಲಿ ಬಂದು ಲ್ಯಾಂಡ್ ಆಗ್ತೀನಿ ಮೈನ್ ಎಕ್ಸಾಮ್ ಅಲ್ಲಿ ಅನ್ನೋದು ಮಕ್ಳಿಗೆ ಗೊತ್ತಾಗುತ್ತೆ. ಅದಕ್ಕೆ ಈ ಗ್ರ್ಯಾಂಡ್ ಟೆಸ್ಟ್ ನ ನಾವು ಇದು ಮಾಡ್ತೀವಿ. ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನಾವು ಮಕ್ಕಳಿಗೆ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ. ಏನಂದ್ರೆ ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ನಾವು ಟೀಚ್ ಮಾಡ್ತೀವಿ. ಅನ್ವಾಂಟೆಡ್ ಚಾಪ್ಟರ್ಸ್ನ ನಾವು ಯಾವುದು ಕೂಡ ಮಕ್ಕಳಿಗೆ ಅನ್ವಾಂಟೆಡ್ ಕೊಟ್ಟು ನಾವು ಅವ್ರಿಗೆ ಟೈಮ್ ವೇಸ್ಟ್ ಮಾಡಲ್ಲ. ಇದರಿಂದ ಈ 15 ವರ್ಷದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ನ ನಾವು ಕರ್ನಾಟಕಕ್ಕೆ ನಾವು ಕೊಡ್ತಾ ಬಂದಿದ್ದೀವಿ. ಅದರಿಂದ ಹೆಮ್ಮೆಯಿಂದ ನಾವು ಖುಷಿಯಾಗಿ ಹೇಳ್ಕೊತೀವಿ. ಅದಕ್ಕೆ ನಾವೊಂದು ಎಕ್ಸೆಲ್ ಸಂಸ್ಥೆ 15 ವರ್ಷದಿಂದ ನಮ್ಮ ಮಕ್ಕಳಿಗೆ ಏನು ರ್ಯಾಂಕ್ ಕೊಟ್ಟಿದ್ದೀವಿ, ಆ ಕೊಟ್ಟಿರೋ ರ್ಯಾಂಕ್ನು ಕೂಡ ನಮಗೂ ಖುಷಿ ಆಗ್ತಾ ಇದೆ. ಸೊ ಇದೇ ನಾವು ಮಾಡ್ಕೊಂಡು ಬಂದಿರೋ ಒಂದು ಯಶಸ್ಸು ಸರ್.